ಹಲೋ ಹಾಯ್ ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಆಫ್ಟರ್ ಲಾಂಗ್ ಟೈಮ್ ಒಂದು ಪುಟ್ಟು ರೀಲ್ಸ್ನ ಅಥವಾ ಒಂದು ಪುಟ್ಟು ವೀಡಿಯೋನ ಹಾಕಬೇಕು ಅಂತ. ಆ್ಯಕ್ಚುಲಿ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗಿರೋ ಪ್ಲೇಸ್ ಇದು. ನನ್ನ ಮನೆಯಲ್ಲಿ ಅನ್ನೋಕ್ಕೆ ಇದು ನನ್ನ ಬೆಡ್ರೂಮಲ್ಲಿ ನನಗೆ ತುಂಬ ಇಷ್ಟ ಆಗೋ ಜಾಗ. ಮತ್ತು ಎನಿ ಟೈಮ್ ಇದು ತುಂಬ ಕ್ಲೀನಾಗಿರುತ್ತೆ, ಯಾವುದೇ ರೀತಿ ಗಲೀಜಾಗಿರಲ್ಲ ಈ ಜಾಗ. ಯಾಕಂದರೆ ಇಲ್ಲಿ ನನ್ನ ಒಂದು ಪುಟ್ಟು ದೇವರಿದೆ, ಈ ನನ್ನ ಬುಜ್ಜಿ. ಸೊ ಈಸ್ ನೋ ಮೋರ್ ಬಟ್ ಎಸ್ ಈಸ್ ಇನ್ ಮೈ ಹಾರ್ಟ್ ಆಲ್ವೇಸ್ ಅಂತ. ಹಾಗೆ ನಾನು ತುಂಬ ಇಷ್ಟಪಡೋ ದೇವರು ಕೃಷ್ಣ ಹಾಗೂ ಅಜ್ಜಯ್ಯ. ಅದಕ್ಕೋಸ್ಕರ ಈ ಜಾಗ ಯಾವಾಗಲೂ ಒಂಥರ ನನಗೆ ತುಂಬ ಖುಷಿಯಾದಾಗ, ತುಂಬ ಬೇಜಾರಾದಾಗ ಕೂಡ ನಾನು ಇಲ್ಲಿ ಬಂದು ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಏನು ನಮಗೆ ಮನಸ್ಸಿಗೆ ಏನು ಸಮಾಧಾನ ಆಗುತ್ತೋ ಅದನ್ನು ನಾನು ಇಲ್ಲಿ ಮಾತಾಡ್ಕೋತೀನಿ. ಆವಾಗ ಮೈಂಡ್ ಫ್ರೀ ಆಗುತ್ತೆ. ಹಾಗೂ ಮನಸ್ಸಲ್ಲಿರೋ ಒಂದಷ್ಟು ಡೌಟ್ಗಳು ಅಥವಾ ಒಂದಷ್ಟು ಗೊಂದಲಗಳು ನನಗೆ ಕಮ್ಮಿ ಅನಿಸುತ್ತೆ. ಐ ಹ್ಯಾವ್ ಟು ಶೋ ಫ್ರಮ್ ಹಿಯರ್. ಎಸ್, ಇದು ನಾನು ಡ್ರಾಯಿಂಗ್ ಮಾಡಿದ್ದು. ಪೇಂಟಿಂಗ್ ತೊಗೊಂಡಾಗ ಈ ಕ್ಯಾನ್ವಾಸ್ ನಂಗೆ ಒಂದು ಬಂದಿತ್ತು. ಸೊ ಅದರಲ್ಲಿ ಬುದ್ಧಂದು ಮಾಡಿ, ನಂಗೆ ಬುದ್ಧನೂ ಕೂಡ ತುಂಬ ಇಷ್ಟ. ಅದಕ್ಕೋಸ್ಕರ ಇದು ಅಷ್ಟೇ ಖಾಲಿ ಚಿಕ್ಕ ರಟ್ ಪೀಸಲ್ಲಿ ಒಂದು ಪೇಂಟಿಂಗ್. ಈ ಹಿಂದೆ ಇರೋದು ಒಂದು ಗ್ಲಾಸ್ ಪೀಸ್ ಅಲ್ಲ, ಟೆಂಪರ್ ಗ್ಲಾಸ್. ಅದು ಫೋನ್ ಟೆಂಪರ್ ಗ್ಲಾಸು ಅರ್ಧ ಒಡೆದೋಗಿದೆ. ಮಿಕ್ಕಿದ್ದಕ್ಕೆ ಸುಮ್ಮನೆ ಹಾಗೆ ಒಂದು ಪೇಂಟ್ ಮಾಡಿ ಅದರ ಸುತ್ತ ಒಂಥರ ಡಿಸೈನ್ ಮಾಡಿ ಇಟ್ಟಿದ್ದು. ಇದು ಉಂಡಿ, ಇಲ್ಲೊಂದು ಉಂಡಿ ಇದೆ, ಇದೊಂದು ಉಂಡಿ ಇದೆ. ಈ ಉಂಡಿ ಫುಲ್ ಆಗಿದೆ ಆಲ್ರೆಡಿ. ಈ ಉಂಡಿ ಆಲ್ರೆಡಿ ಒಂದು ಸ್ವಲ್ಪ ಅಮೌಂಟ್ ಆಗಿದೆ. ಅಂದರೆ ಚೇಂಜಸ್ ಏನೇನಿರುತ್ತೆಲ್ಲ ಈ ಉಂಡಿ ಒಳಗಡೆ ಇಡೋಕ್ಕೆ. ಇಲ್ಲಿರೋ ಪುಟ್ಟು ಗಿಡ ಎಲ್ಲ ಪ್ಲಾಸ್ಟಿಕ್ದು, ಏನೋ ಒಂಥರ ಚೆನ್ನಾಗಿತ್ತು ಅಂತ ತೊಗೊಂಡಿದ್ದು ಇದನ್ನು. ಮತ್ತು ಇದು ಅಷ್ಟೇ 2 ಲೈಟ್ಸು ನಮ್ಮ ಅಕ್ಕ ತಂದಿದ್ದು. ಚೆನ್ನಾಗಿ ಕಾಣುತ್ತೆ ಇಟ್ಟರೆ ಅಂದ್ಬಿಟ್ಟು ಇಟ್ಕೊಂಡಿದ್ದು. ಈ ವಾಸ್ ಏನಿದೆ ಇದು ಹ್ಯಾಂಡ್ ಮೇಡ್ ವಾಸ್. ವಿಡಿಯೋ ಕಟ್ ಆಯಿತು. ಸೊ ಇದು ಹ್ಯಾಂಡ್ ಮೇಡ್ ವಾಸ್. ಇದು ಪಿಸ್ತಾದು ಸಿಪ್ಪೆ ಬರುತ್ತಲ್ಲ ಅದರಲ್ಲಿ ಮಾಡಿರೋದು. ಇದು ನಾನೇ ಮಾಡಿದ್ದು ವಾಸ್. ಇದು 2 ಮಾಡಿದ್ದೀನಿ. ಒಂದು ವಾಸ್ಗೆ ಇನ್ನೂ ಸ್ವಲ್ಪ ಸಾಕಾಗಿಲ್ಲ ಪಿಸ್ತಾದು ಅಂದ್ಬಿಟ್ಟು ಅಷ್ಟೇ ಸ್ಟಾಪ್ ಮಾಡಿದ್ದೀನಿ. ಅದನ್ನು ನಾನು ವರ್ಕ್ ಮಾಡೋ ಹತ್ರ ಇಟ್ಕೊಂಡಿದ್ದೀನಿ. ಇದು ಕಂಪ್ಲೀಟ್ ಆಗಿತ್ತು. ಮತ್ತು ಈ ಜಾಗಕ್ಕೆ ಇದೊಂಥರ ಚೆನ್ನಾಗಿ ಕಾಣಿಸುತ್ತೆ ಅಂತ ಇದನ್ನು ಇಲ್ಲಿಟ್ಟೆ. ಈ ಗಿಡನ ಇಟ್ಬಿಟ್ಟು ಇದನ್ನು ಇಟ್ಟಿದ್ದೀನಿ. ಅದಾದಮೇಲೆ ಇದು ಬುಜ್ಜಿ. ಆಲ್ರೆಡಿ ನಾನು ಹೇಳಿದೆ ಬುಜ್ಜಿ ಈಸ್ ನೋ ಮೋರ್, ಬಟ್ ನನಗದು ಒಂಥರ ತುಂಬ ಇಷ್ಟ. ಇದು ಬೆಳ್ಳಿದೆ, ಆ್ಯಕ್ಚುಲಿ ಬಿಲ್ಡಿಂಗ್ ಅದೇ. ಯಾಕಂದರೆ ನಾನು ಆಂಜನೇಯ ತುಂಬ ನಂಬ್ತೀನಿ. ನನ್ನ ಬುಜ್ಜಿ ಎಲ್ಲೇ ಇದ್ದರೂ ಅವನ ಆತ್ಮಕ್ಕೆ, ಅವನ ಜೀವಕ್ಕೆ ಅಥವಾ ಅವನು ಮತ್ತೆ ಮರುಜನ್ಮವಾಗಿ ಬದುಕಿ ಬಂದಿದ್ದರೆ ಆ ದೇವರು ಅವನನ್ನು ಯಾವಾಗಲೂ ರಕ್ಷಣೆ ಮಾಡಬೇಕು. ಅವನು ಯಾವಾಗಲೂ ಖುಷಿಯಾಗಿರಬೇಕು. ಅವನಿರೋವ್ರಿಗೂ ಖುಷಿಯಾಗಿ ನೋಡ್ಕೊಂಡಿದ್ದೀವಿ. ಸೊ ಲಾಸ್ಟ್ ಮೊಮೆಂಟಲ್ಲಿ ಅದು ಐ ಲಿಟ್ರಲಿ ಸೇ ಸಾರಿ ಟು ಹಿಮ್, ಬಟ್ ಈಸ್ ಆಲ್ವೇಸ್. ಹೀಗೆ ಅವನು ನಾನು ದೇವರನ್ನೆಲ್ಲ ಎಲ್ಲಿ ಇಟ್ಟಿದ್ದೀನಿ ಅಲ್ಲೇ ಇಟ್ಟಿದ್ದೀನಿ. ಅವನು ನಮ್ಮ ಮನೆ ದೇವರೇ. ಅದು ನಮ್ಮ ಮನೆಗೆ ನನಗದು ತುಂಬ ಇಷ್ಟ. ಅದು ಕೃಷ್ಣ. ಇದು ರಾಖಿ ಹಬ್ಬದಲ್ಲಿ ರಾಖಿ ತೊಗೊಂಡಾಗ ಬಂದಿದ್ದು ಫ್ರೀ ಕೃಷ್ಣ. ಬಟ್ ನಂಗೆ ಇಷ್ಟ, ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿದೆ. ಇದು ಚಿಕ್ಕದಾಗಿ ನನಗೆ ತೊಗೊಬೇಕಂತ ಆಸೆ ಇತ್ತು, ಒಂದು ಕೃಷ್ಣನ ತೊಗೊಬೇಕು ಇಟ್ಕೊಳ್ಳೋಕ್ಕೆ ಅಂತ. ಸೊ ಇದು ಕೃಷ್ಣ. ಇದು ಗೊತ್ತಲ್ವಾ ಲಾಫಿಂಗ್ ಬುದ್ಧ. ಇದು ನಾವು ಸೆರಾಕೆರೆಗೆ ಹೋಗ್ತಿದ್ವಿ, ಅಲ್ಲಿ ಪ್ರಾಡಕ್ಟ್ ತೊಗೊಂಡಾಗ ನಮ್ಗೆ ಇದನ್ನು ಅವರು ಗಿಫ್ಟಾಗಿ ಕೊಟ್ಟಿದ್ದು. ಅದು ಯಾರಾದರೂ ಗಿಫ್ಟಾಗಿ ಕೊಟ್ಟರೆ ಒಳ್ಳೆಯದು ಅಂತ. ಸೊ ನಮಗಿದು ಗಿಫ್ಟಾಗಿ ಸಿಕ್ಕಿದ್ದು. ಇವರು ಅಜ್ಜಯ್ಯ ದೇವರು. ಇದು ಇಲ್ಲಿ ಅಡ್ರೆಸ್ ಇದೆ ಲಕ್ಷ್ಮೇಶ್ವರ, ಅಲ್ಲಿಂದ ತಂದಿದ್ದ ದೇವರಿದು. ನಾವು ತುಂಬ ಸ್ಟ್ರಾಂಗ್, ತುಂಬ ನಂಬಿಕೆ. ನಮ್ಮ ಎಷ್ಟೋ ಕಷ್ಟಕ್ಕೆ ದಾರಿ ಆಗಿರೋ ಒಂದು ದೇವರು, ನನ್ನ ನಂಬಿಕೆ ಇದು. ಮತ್ತು ನಾನು ನಂಬ್ತೀನಿ, ಪರ್ಸನಲಿ ನಾನು ತುಂಬ ನಂಬ್ತೀನಿ. ಸೊ ಇದು ದೇವ್ರದ ಒಂದು ಗುಡಿ. ಇಲ್ಲಿಂದ ಮೇಲೆ ಬಂದರೆ ಇಲ್ಲಿ ಇದೆ ನೋಡಿ ಬುದ್ಧಂದು ಕಂಪ್ಲೀಟ್. ಇದೆಲ್ಲ ಬುದ್ಧ. ಇದು ಗೋಡೆಗೆ ಸ್ಟಿಕ್ ಮಾಡೋ ಥರದ್ದೇ ನಾನು ತಗೊಂಡಿದ್ದೆ. ಸೊ ನಾನು ಇದನ್ನು ಇಲ್ಲಿಗೆ ಹಾಕ್ತೆ. ಇದನ್ನು ನಾನು ಹಿಂಗೆ ತೋರಿಸಿದ್ರೆ ಇಷ್ಟು ಚಿಕ್ಕದಾಗಲ್ಲ, ಇದು ದೊಡ್ಡದಾಗಿದೆ. ಫೋನಲ್ಲಿ ಚಿಕ್ಕದಾಗಿ ಕಾಣ್ತಿದ್ದೇನೋ. ಈ ಥರ ತುಂಬ ಚೆನ್ನಾಗಿ ಕಾಣುತ್ತಿದ್ದು. ಈ ದೇವ್ರು ಇದೆಯಲ್ಲ, ನಂಗೆ ಏನಂತ ಗೊತ್ತಿಲ್ಲ. ಯಾವಾಗಲೂ ಎಲ್ಲ ಹೋದರೂ ನಾನು ಫಸ್ಟ್ ಬುದ್ಧನ ನೋಡ್ತೀನಿ. ಬುದ್ಧಂದು ಸ್ಟ್ಯಾಚ್ಯೂಸು, ಬುದ್ಧಂದು ಏನಾದರೂ ಚಿಕ್ಕ ಚಿಕ್ಕ ಫೋಟೋಸ್ ಇದ್ದರೆ ಅದನ್ನು ನಂಗೆ ಫಸ್ಟ್ ಅಟ್ರಾಕ್ಟ್ ಮಾಡುತ್ತದು. ಈ ಕಡೆ ಬಂದರೆ ಇದು ಕೂಡ ಹ್ಯಾಂಡ್ಮೇಡ್ ಅಲ್ಲ, ಡ್ರಾಯಿಂಗ್ ಮಾಡಿದ್ದೀನಿ. ಈ ಫ್ರೇಮ್ ಬಂದು ನನ್ನ ಫ್ರೆಂಡ್ ಒಬ್ಬರು ಇದಕ್ಕೆ ಗಿಫ್ಟ್ ಅಲ್ಲ, ಕ್ರಿಸ್ಮಸ್ ಇದಕ್ಕೆ ಕೊಟ್ಟಿದ್ದು. ಸೊ ಅದು ಸ್ವಲ್ಪ ಸೈಡ್ ಹೋಗಿತ್ತು ಅಂದ್ಬಿಟ್ಟು ಅದನ್ನೆಲ್ಲ ಕಂಪ್ಲೀಟ್ ಮಾಡಿ ನಾನು ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ. ಇದು ನನ್ನದೇ ಫೋಟೋಸ್, ತುಂಬ ಚಿಕ್ಕ ಏಜಲ್ಲಿ ತೆಗೆದಿದ್ದು. ತುಂಬ ಅಂದರೆ ತುಂಬ.
ಜಸ್ಟ್ ವೆನ್ ಐ ಆಮ್ 9 ಮಂತ್ ಓಲ್ಡ್ ಆವಾಗಲೇ ಹಂಗೆ ಎಷ್ಟು ಗುಂಡಿದ್ದೀನಿ. ಈ 9 ಮಂತ್ ಓಲ್ಡ್ ಬೇಬಿ ಇದ್ದಾಗ ನನಗೆ ಅಜ್ಜಿ ಕರ್ಕೊಂಡೋಗಿ ಈ ಥರ ರೆಡಿ ಮಾಡಿಸಿ ಹೂವು ಎಲ್ಲ ತಲೆಗೆ ಹಾಕಿ, ನನ್ನ ಕೂದಲು ತುಂಬ ತಲೆಗಿತ್ತು ಅಂದ್ಬಿಟ್ಟು ಅದು ಗುಂಡು ಹೊಡ್ಸೋಕೆ ಮುಂಚೆ ಈ ಥರ ಫೋಟೋ ತೆಗ್ದಿದ್ದಂತೆ. ಸೊ ಇದು ಕಂಪ್ಲೀಟ್. ಮತ್ತು ಇಲ್ಲಿದೆ ನೋಡಿ, ಇದು ಈ ತಪ್ಪಲೆ ಏನಿದೆ ಇದನ್ನು ಕೂಡ ನಾನು ಲಕ್ಷ್ಮೇಶ್ವರದಲ್ಲಿ ತೊಗೊಂಡಿದ್ದು. ನಂಗೆ ತುಂಬ ಚಿಕ್ಕ ಐಟಮ್ಸ್ ತುಂಬ ಇಷ್ಟ, ಅದಕ್ಕೋಸ್ಕರ ಇದನ್ನು ತೊಗೊಂಡಿದ್ರ ಜೊತೆ ಒಂದು ಬಾಣಲಿ ಎಲ್ಲ ಇದೆ, ಅದೆಲ್ಲ ಎತ್ತಿಕ್ಕೊಂಡಿದ್ದೀನಿ. ನನಗೆ ಅದಿಷ್ಟ, ಯಾವುದನ್ನೂ ಯೂಸ್ ಮಾಡಿ ಎಲ್ಲ ಎತ್ತಿಕ್ಕಿದ್ದೀನಿ, ಚೆನ್ನಾಗಿದೆ ಅದೆಲ್ಲ. ಸೊ ಇದು ನನ್ನ ಫೇವ್ರೆಟ್ ಪ್ಲೇಸ್, ತುಂಬ ಇಷ್ಟ ಆಗೋ ಪ್ಲೇಸ್, ತುಂಬ ಖುಷಿ, ತುಂಬ ನೆಮ್ಮದಿ ಸಿಕ್ಕೋ ಜಾಗ ನನಗಿಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್.